ಸ್ನೇಹಿತರೆ, ಹಿಂದಿನ ವಿಡಿಯೋಲಿ ಇನ್ವಿಟೇಷನ್ ಫಾರ್ಮ್ ಅನ್ನ ಪೂರ್ತಿ ಯಾವ ತರ ತುಂಬಬೇಕಂತ ನಿಮ್ಗೆ ತೋರಿಸ್ಕೊಟ್ಟಿದ್ದೆ. ಇವತ್ತಿನ ಈ ವಿಡಿಯೋದಲ್ಲಿ ವಿವಾಹಿತ ಮಹಿಳೆಯರು ಅಂದ್ರೆ ಮ್ಯಾರಿಡ್ ವುಮನ್ಸ್ ತನ್ನ ಗಣತಿ ನಮೂನೆ ಅಂದ್ರೆ ತಮ್ಮ ಒಂದು ಇನ್ವಿಟೇಷನ್ ಫಾರ್ಮ್ ಯಾವ ತರ ತುಂಬಬೇಕಂತ ನೋಡೋಣ. ವೆಲ್ಕಮ್ ಟು ಮೈ ಅನದರ್ ವಿಡಿಯೋ. ಸೊ ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಇದು ತೋರ್ಸಕ್ಕೆ ಚಿಕ್ಕದಾಗುತ್ತೆ, ಹಾಗಾಗಿ ನಮ್ಮ ಡ್ರಾಯಿಂಗ್ ಶೀಟ್ ಅಲ್ಲಿ ಎಲ್ಲ ಇನ್ವಿಟೇಷನ್ ಫಾರ್ಮ್ ಅನ್ನ ಇಲ್ಲಿ ಬರ್ದಿದ್ದೀನಿ. ಇಲ್ಲಿ ನಿಮ್ಗೆ ತೋರಿಸ್ಬಿಡ್ತೀನಿ ನಾನು. ವಿವಾಹಿತ ಮಹಿಳೆಯರು ಅಂದ್ರೆ ಮ್ಯಾರಿಡ್ ವುಮನ್ಸ್ ಯಾರು ಮದುವೆ ಆಗಿರ್ತಾರೋ ಅಂತ ಮಹಿಳೆಯರು ಯಾವ ತರ ಈ ಇನ್ವಿಟೇಷನ್ ಫಾರ್ಮ್ ಅನ್ನ ತುಂಬಬೇಕಂತ. ಈಗ ನಾನು ಹಿಂದಿನ ವಿಡಿಯೋಲಿ ಹೇಳಿದ ಹಾಗೆ ಈ ಎಲ್ಲ ಕಾಲಮ್ಸ್ ಫಿಲಪ್ ಆಗಿರುತ್ತೆ, ಪ್ರೀ ಪ್ರಿಂಟೆಡ್ ಇರುತ್ತೆ. ಇಲ್ಲಿ ಇತ್ತೀಚಿನ ಭಾವಚಿತ್ರ ಲಗತ್ತಿಸಬೇಕು, ಪೇಸ್ಟ್ ಮಾಡಬೇಕು. ಈಗ ನೋಡಿ, ಒಂದು ವೇಳೆ ವಿವಾಹಿತ ಮಹಿಳೆಯರು 2002ರಲ್ಲಿ ವೋಟ್ ಮಾಡಿದ್ರೆ ಅಥವಾ 2002ರ ಮತದಾರ ಪಟ್ಟಿಯಲ್ಲಿ ಅವರ ಹೆಸರು ಇದ್ರೆ, ಅಂದ್ರೆ 2002 ವೋಟರ್ ಲಿಸ್ಟ್ ನಲ್ಲಿ ಅವರ ಒಂದು ಹೆಸರಿದ್ರೆ ಅವರು, ನಾನು ಹೇಳಿದ ಹಾಗೆ ಇದು ಎರಡನೇ ಕಾಲಮ್ ಅನ್ನ ತುಂಬಬೇಕಾಗುತ್ತೆ. ಇಲ್ಲಿ ನೋಡಿ, ಸೆಕೆಂಡ್ ಕಾಲಮ್ ಅನ್ನ ತುಂಬಬೇಕಾಗುತ್ತೆ. ಇದು ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಯಾರು 2002ರಲ್ಲಿ ವೋಟ್ ಮಾಡಿದಾರೋ ಅವರು ಸೆಕೆಂಡ್ ಕಾಲಮ್ ಅನ್ನ ತುಂಬಬೇಕಾಗುತ್ತೆ. ಈಗ ನೋಡಿ, 2002ರಲ್ಲಿ ಮಹಿಳೆಯರು ಮದುವೆ ಆಗಿದ್ರೆ ಅವರು ಮತದಾನ ಮಾಡಿದ್ರೆ, ಅಂದ್ರೆ 2002ರಲ್ಲಿ ಅವರು ಹೆಸರಿದ್ರೆ ಪಟ್ಟಿಯಲ್ಲಿ, ಆ ಪಟ್ಟಿಯನ್ನ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಯಾವ ತರ ಮಾಡ್ಬೇಕಂತ ಆಲ್ರೆಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಅದು ಹಿಂದಿಯಲ್ಲಿದೆ, ನೀವು ನೋಡಬಹುದು. ಆ ಒಂದು ಮತದಾರರ ಪಟ್ಟಿಯಲ್ಲಿ ಆ ಮಹಿಳೆಯರ ಹೆಸರಿನ ಮುಂದೆ ತಂದೆ ಹೆಸರಿದೆಯೋ ಅಥವಾ ಅವರ ಗಂಡನ ಹೆಸರಿದೆಯೋ ಅದನ್ನ ಫಸ್ಟ್ ನೋಡ್ಕೋಬೇಕು ನೀವು. ಬನ್ನಿ ತೋರಿಸ್ತೀನಿ. ಇಲ್ಲಿ 2002ರ ಪಟ್ಟಿಯಂತೆ ಆ ಒಂದು ಮಹಿಳೆಯ ಹೆಸರು ಇಲ್ಲಿ ಬರೀಬೇಕು. ನೆನಪಿರ್ಲಿ, 2002ರ ವೋಟರ್ ಐಡಿ ಅಲ್ಲ, ಮತದಾರ ಪಟ್ಟಿ ಅಂದ್ರೆ ವೋಟರ್ ಲಿಸ್ಟ್ ಪ್ರಕಾರ ಆ ಮಹಿಳೆಯ ಹೆಸರು ಇಲ್ಲಿ ಬರುತ್ತೆ. ನಂತರ ಆ ಮಹಿಳೆಯ ಒಂದು ಎಪಿಕ್ ನಂಬರ್ ಇದ್ರೆ, ಗುರುತಿನ ಚೀಟಿ ಸಂಖ್ಯೆ ಇದ್ರೆ ಇಲ್ಲಿ ಬರೀರಿ, ಅಥವಾ ಇಲ್ಲ ಅಂದ್ರೆ ಬಿಡಿ, ಲಭ್ಯವಿದ್ದಲ್ಲಿ ಮಾತ್ರ ಬರೀಬಹುದು. ನಂತರ ಇಲ್ಲಿ ಬನ್ನಿ, ಸಂಬಂಧಿಯ ಹೆಸರು ಏನಿದೆ ಈ ಬಾಕ್ಸ್ ಅಲ್ಲಿ ಒಂದು ವೇಳೆ ಅವರ ಹೆಸರ ಮುಂದೆ ಅವರ ತಂದೆ ಹೆಸರಿದ್ರೆ, 2002ರ ಮತದಾರ ಪಟ್ಟಿಯಲ್ಲಿ ಆ ಮಹಿಳೆಯ ಹೆಸರಿನ ಮುಂದೆ ತಂದೆ ಹೆಸರಿದ್ರೆ ತಂದೆ ಹೆಸರು ಇಲ್ಲಿ ಬರೀಬೇಕು. ಅರ್ಥ ಆಯ್ತಾ? ಫಾದರ್ ನೇಮ್ ಇದ್ರೆ ಫಾದರ್ ನೇಮ್ ಇಲ್ಲಿ ಬರೀಬೇಕು. ಸಂಬಂಧ ಏನಿದೆ ಇಲ್ಲಿ ಫಾದರ್ ಅಂತ ತೋರಿಸ್ಬೇಕು. ಒಂದು ವೇಳೆ ಅವಳ ಒಂದು ಹೆಸರಿನ ಮುಂದೆ ಗಂಡನ ಹೆಸರಿತ್ತು, ಆವಾಗ ಸಂಬಂಧ ಹೆಸರಲ್ಲಿ ಗಂಡನ ಹೆಸರು ಬರೀಬೇಕು. ಸಂಬಂಧ ಗಂಡ ಅಂದ್ರೆ ಹಸ್ಬೆಂಡ್ ಅಂತ ಬರೀಬೇಕು. ನೆನಪಿರ್ಲಿ, ತಂದೆಯ ಹೆಸರಿದ್ರೆ ತಂದೆ ಹೆಸರು, ಸಂಬಂಧ ಹೆಸರು ಇಲ್ಲಿ ಬರೀಬೇಕು. ಇಲ್ಲಿ ಸಂಬಂಧ ತಂದೆನ ತೋರಿಸ್ಬೇಕು. ಗಂಡನ ಹೆಸರಿದ್ರೆ ಇಲ್ಲಿ ಸಂಬಂಧ ಹೆಸರು ಗಂಡನ ಹೆಸರು, ಸಂಬಂಧ ಗಂಡ ಅಂತ ತೋರಿಸ್ಬೇಕು ಒಂದು ವೇಳೆ. ಆಮೇಲೆ ಜಿಲ್ಲೆ, ರಾಜ್ಯ, ವಿಧಾನಸಭಾ ಕ್ಷೇತ್ರ ಹೆಸರು, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಆಸ್ ಇಟ್ ಈಸ್ ಅವರ ಒಂದು 2002ರ ಲಿಸ್ಟ್ ಅಲ್ಲಿ ಯಾವ ತರ ಇರುತ್ತೋ ಆ ತರನೇ ಬರೀಬೇಕು. ಈ ಒಂದು ಮಾತನ್ನ ನೀವು ನೆನಪಿಟ್ಕೊಳ್ಳಿ. 2002ರಲ್ಲಿ ವಿವಾಹಿತ ಮಹಿಳೆಯ ಹೆಸರಿನ ಮುಂದೆ ಗಂಡ ಇದ್ರೆ ಗಂಡನ ಡೀಟೇಲ್ಸ್ ಬರೀಬೇಕು, ತಂದೆ ಇದ್ರೆ ತಂದೆ ಹೆಸರು ಬರೀಬೇಕು. ಅಕಸ್ಮಾತ್ ತಾಯಿ ಡೀಟೇಲ್ಸ್ ಇದ್ರುವ ತಾಯಿ ಡೀಟೇಲ್ಸ್ ಬರುತ್ತೆ ಇಲ್ಲಿ. ಈ ತರ ನೀವು ಬರೀಬೇಕು, ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್, 2002ರಲ್ಲಿ ವಿವಾಹಿತ ಮಹಿಳೆಯರು ಅಂದ್ರೆ ಮ್ಯಾರಿಡ್ ವುಮನ್ಸ್ ವೋಟ್ ಮಾಡಿಲ್ಲ, ಅವ್ರ ವೋಟ್ ಇಲ್ಲ, ಲೀಸ್ಟ್ ಅಲ್ಲಿ ಅವ್ರ ಹೆಸರಿಲ್ಲ. ಅವ್ರು ಏನ್ ಮಾಡ್ಬೇಕು? ನಾನು ಹೇಳಿದ ಹಾಗೆ 2002ರಲ್ಲಿ ಯಾರು ವೋಟ್ ಮಾಡಿಲ್ವೋ, 2002ರಲ್ಲಿ ಯಾರ ಹೆಸರಿಲ್ವೋ ವೋಟಿಂಗ್ ಲಿಸ್ಟ್ ಅಲ್ಲಿ, ಅವರು ಈ ಕಾಲಮ್ ಅನ್ನ ಬಿಟ್ಟು ಇಲ್ಲಿಗೆ ಬರಬೇಕು. ಇಲ್ಲಿಗೆ ಬಂದು ಇದಕ್ಕೆ ಪ್ರಾಜನ್ಯ ಅಂತೀವಿ ನಾವು. ಅಂದ್ರೆ ಅವ್ರು ಯಾರ ಜೊತೆ ಮ್ಯಾಪಿಂಗ್ ಮಾಡಿದಾರೋ ಅವರ ಡೀಟೇಲ್ಸ್ ಇಲ್ಲಿ ಅವರು ಫಿಲ್ಅಪ್ ಮಾಡಬೇಕಾಗುತ್ತೆ. ಅಂದ್ರೆ ಅವರ ಹೆಸರು ಅಂದ್ರೆ ಯಾರ ಜೊತೆ ಮ್ಯಾಪಿಂಗ್ ಆಗಿದೆಯೋ ಇಲ್ಲಿ ನೆನ್ಪಿಟ್ಕೊಡಿ. ಅವರ ಗಂಡನ ಮನೆ ಇಲ್ಲಿ ಯಾರಿಗೂ ಅಥವಾ ಗಂಡನಿಗೆ ಅವರಿಗೆ ಏನು ಮ್ಯಾಪಿಂಗ್ ಆಗಲ್ಲ, ಆ ಜನರಿಗೆ ಮ್ಯಾಪಿಂಗ್ ಆಗುತ್ತೆ. ಒಂದು ಅವ್ರ ತಂದೆ ತಾಯಿ, ಎರಡು ಅವ್ರ ಗ್ರ್ಯಾಂಡ್ ಪೇರೆಂಟ್ಸ್, ಅಂದ್ರೆ ಆ ಜನರಲ್ಲಿ ಒಬ್ಬರಿಗೆ ಮ್ಯಾಪಿಂಗ್ ಆಗುತ್ತೆ. ಯಾರ ಜೊತೆ ಮ್ಯಾಪಿಂಗ್ ಆಗಿರುತ್ತೋ ಅವರ ಡೀಟೇಲ್ಸ್ ಇಲ್ಲಿ ಬರೀಬೇಕು. ಅಕಸ್ಮಾತ್ ಅವ್ರ ತಂದೆ ಜೊತೆ ಮ್ಯಾಪಿಂಗ್ ಆಗಿದ್ರೆ ಇಲ್ಲಿ ತಂದೆಯ ಹೆಸರು, ಅವರ ಮತದಾರರ ಪಟ್ಟಿ, ಸಂಬಂಧ ಹೆಸರು ಅಂದ್ರೆ ಅವ್ರ ತಂದೆ ಹೆಸರು, ಅವ್ರ ತಾತನ ಹೆಸರು, ಸಂಬಂಧ ತಂದೆ, ಇವ್ರ ತಾತ ತಂದೆಗೆ ಏನಾಗ್ಬೇಕು? ತಾತ ಆಗ್ಬೇಕು. ಆಸ್ ಇಟ್ ಈಸ್ ಅವರ ತಂದೆಯಲ್ಲಿ 2002ರ ಲಿಸ್ಟ್ ಅಲ್ಲಿ ಯಾವ ತರ ಇದೆಯೋ ರಾಜ್ಯ, ವಿಧಾನಸಭಾ ಕ್ಷೇತ್ರದ ಹೆಸರು, ವಿಧಾನಸಭಾ
ಕ್ಷೇತ್ರದ ಸಂಖ್ಯೆ, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಆಸ್ ಇಟ್ ಈಸ್ ಅದೇ ತರ ಬರೀಬೇಕು. ಒಂದು ವೇಳೆ ಅವ್ರ ತಾತರ ಜೊತೆ ಮ್ಯಾಪಿಂಗ್ ಆಗಿದ್ರೆ ಆ ತಾತರ ಡೀಟೇಲ್ಸ್ 2002 ನೋಡ್ಕೊಂಡು ಬರೀ. ಅಂದ್ರೆ 2002 ಲೀಸ್ಟ್ ಅಲ್ಲಿ ಅವ್ರಿಗೆ ಯಾರ ಜೊತೆ ಮ್ಯಾಪಿಂಗ್ ಆಗಿರೋದು ಅವರ ಡೀಟೇಲ್ಸ್ ಅನ್ನೇ ಈ ಕಾಲಮ್ ಅಲ್ಲಿ ಬರೀಬೇಕು, ಈ ಕಾಲಮ್ ಬಿಡಬೇಕು. ನಂತರ ಈ ಕಾಲಮ್ ಅನ್ನ ಆಸ್ ಇಟ್ ಈಸ್ ಇಲ್ಲಿ ಏನಿರುತ್ತೆ ಡೀಟೇಲ್ಸ್ ಈಗಿನ ಒಂದು 2025 ಒಂದು ವೋಟರ್ ಐಡಿ ಅಥವಾ ವೋಟರ್ ಲಿಸ್ಟ್ ಪ್ರಕಾರ ಡೀಟೇಲ್ಸ್ ಅನ್ನ ಇಲ್ಲಿ ಬರೀಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇಷ್ಟಿದೆ. ಯಾರು ಮ್ಯಾರಿಡ್ ವುಮೆನ್ಸ್ ಯಾರಿದಾರೋ, ವಿವಾಹಿತ ಮಹಿಳೆ ಯಾರಿದಾರೋ ಅವರು ಈ ತರ ಅವರ ಒಂದು ಇನ್ಫಾರ್ಮೇಶನ್ ಫಾರ್ಮ್ ಅನ್ನ ಭರ್ತಿ ಮಾಡಬಹುದು. ಫ್ರೆಂಡ್ಸ್, ಇದರ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಸೇಫ್, ಸ್ಟೇ ಬ್ಲೆಸ್ಡ್ ಆಲ್ವೇಸ್.